ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಈ ಕಲಿಯುಗದಲ್ಲಿ ಘಟಿಸಿ ಹೋದ ರಾಮಾಯಣದ ಕುರುಹು, ಮಹಾಭಾರತದ ಹಲವು ಹೆಜ್ಜೆಗಳು ನಮಗೆ ಅಚ್ಚರಿ ಮೂಡಿಸಿರೋದು ಸುಳ್ಳಲ್ಲ. ಹಾಗೆ ಕೆಲವು ಸತ್ಯತೆಯು ಅದರಲ್ಲಿ ಅಡಗಿರುತ್ತೆ. ಫಾರ್ ಎಕ್ಸಾಂಪಲ್ಗೆ ಅಶ್ವತ್ಥಾಮ ಬದುಕಿದ್ದಾನೆ, ನಾವು ಆತನನ್ನ ನೋಡಿದ್ದೇವೆ ಎನ್ನುವುದರಿಂದ ಹಿಡಿದು ರಾಮಾಯಣದ ರಾವಣನ ಸಹೋದರ ವಿಭೀಷಣ ಈಗಲೂ ಕೂಡ ಶಿವನಿಗೆ ಪೂಜೆ ಸಲ್ಲಿಸ್ತಾನೆ ಅನ್ನುವಂತಹ ಕೌತುಕ ಮೂಡಿಸುವ ಘಟನೆಗಳನ್ನ, ಕೆಲವು ವಿಚಾರಗಳು ನಂಬುವಂತೆ ಮಾಡಿಬಿಡುತ್ತೆ. ಇನ್ನು ನಾನಿವತ್ತು ಅಂತಹದೇ ಒಂದು ವಿಚಾರದ ಬಗ್ಗೆ ಹೇಳಲಿದ್ದೇನೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿರುವ ರಣಹದ್ದನ್ನ ಜಟಾಯು ಅಂತ, ಹಾಗೆ ರಣಹದ್ದಿಗೂ ಅಯೋಧ್ಯೆಗೂ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ವೈರಲ್ ಕೂಡ ಆಗ್ತಾ ಇದೆ. ರಸ್ತೆಯಲ್ಲಿ ರಣಹದ್ದುಗಳ ಗುಂಪೊಂದನ್ನ ನಾವು ಕಾಣಬಹುದು. ಕೆಲವು ಬಳಕೆದಾರರು, ಅಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂತವರು, ಈ ವಿಡಿಯೋವನ್ನ ಇತ್ತೀಚಿನದು ಅಂತ ಹಂಚ್ಕೊಳ್ತಾ ಇದ್ದಾರೆ. ಅಲ್ಲದೆ ಇದೇ ಅಯೋಧ್ಯೆಗೆ ಆಗಮಿಸುತ್ತಿರುವಂತಹ ಜಟಾಯು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕೆಲವೊಂದು ಪೋಸ್ಟರ್ಗಳನ್ನ ಬರ್ಕೊಂಡಿದ್ದಾರೆ, ಹಾಗೆ ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಯೋಧ್ಯೆಯನ್ನ ನಿಜಕ್ಕೂ ಜಟಾಯು ರಣಹದ್ದು ಕಾಣಿಸ್ಕೊಂಡಿದ್ಯಾ, ಅಯೋಧ್ಯೆಗೆ ಬಂದಿದ್ಯಾ ಅಂತ ನೋಡೋದಾದ್ರೆ ಅದರ ಸತ್ಯಾಂಶ ಏನು ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಬಳಕೆದಾರರೊಬ್ಬರು ಡಿಸೆಂಬರ್ 1ನೇ ತಾರೀಕು 2024ರಂದು ಈ ವೈರಲ್ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತು 100 ವರ್ಷಗಳ ಹಿಂದೆ ಅಳಿದುಳಿದಿದ್ದ ಜಟಾಯು ರಣಹದ್ದು ಇಂದು ಅಯೋಧ್ಯೆ ಜನ್ಮಸ್ಥಳಕ್ಕೆ ಮರಳಿದೆ. ಹೃದಯದಿಂದ ಜೈ ಶ್ರೀರಾಮ್ ಎಂದು ಹೇಳಿ ಎಂದು ಬೇಡ್ಕೊಳ್ಳಿ ಅಂತ ಒಂದು ಶೀರ್ಷಿಕೆ, ಅಂದ್ರೆ ಟೈಟಲ್ ಅನ್ನ ಬರ್ಕೊಂಡು ಶೇರ್ ಮಾಡಿದ್ದಾರೆ. ವಾಸ್ತವವಾಗಿ ವೈರಲ್ ವಿಡಿಯೋ 2021ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಹುದು. ಆದ್ರೆ ಕೆಲ ಯೂಸರ್ಸ್ ಏನಿದ್ದಾರೆ ಅವರು ಇತ್ತೀಚಿನದು ಅಂತ ಹೇಳ್ಕೊಂಡು ಶೇರ್ ಮಾಡ್ತಾ ಇದ್ದಾರೆ. ಈ ವಿಡಿಯೋಗೂ ಅಯೋಧ್ಯೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ನಿಜಾಂಶ ಹಲವಾರು ಜನ ತಿಳ್ಕೊಳ್ಳೋದಕ್ಕೆ ಕೀ ಫ್ರೇಮ್ಗಳನ್ನ ಹಾಗೆ ಗೂಗಲ್ ರಿವರ್ಸ್ ಇಮೇಜ್ನ ಸಹಾಯದಿಂದ ಹುಡುಕಿರೋದು, ಅಂದ್ರೆ ಹುಡುಕಿದಾಗ ಕೆಲವೊಂದು ನಿಜಾಂಶ ಕೂಡ ಬಯಲಾಗಿದೆ. ಅಂದ್ರೆ ಅಟ್ ಪುಟ್ರಿ FND ಅನ್ನುವಂತಹ ಹೆಸರಲ್ಲಿ, ಅಂದ್ರೆ ಆ ಒಂದು ಯೂಟ್ಯೂಬ್ ಚಾನಲ್ 2 ವರ್ಷಗಳ ಹಿಂದೆ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿರೋದು ತಿಳಿದು ಬಂದಿದೆ. ಇದರಿಂದ ಈ ವಿಡಿಯೋಗೂ ಸದ್ಯದ ಪರಿಸ್ಥಿತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಕೂಡ ಪಕ್ಕಾ ಆಗಿದೆ. ಈ ಕುರಿತು ಇನ್ನಷ್ಟು ಹುಡುಕಾಟ ಕೂಡ ನಡೆಸಿದಾಗ ಈ ವಿಡಿಯೋಕ್ಕೆ ಸಂಬಂಧಿಸಿದ ಯಾವುದೇ ಸುದ್ದಿ ಕೂಡ ನಮಗೆ ಸಿಗಲಿಲ್ಲ. ಈ ಹಿಂದೆ ಕೂಡ ಇದೇ ಹೇಳಿಕೆಯೊಂದಿಗೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹುಡುಕಾಟದ ಸಮಯದಲ್ಲಿ ಖಾಸಗಿ ವಾಹಿನಿಯ ಒಬ್ಬರು ಪತ್ರಕರ್ತರು ಯಾರಿದ್ದಾರೆ, ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತನಾಡಿರುವಂತಹ ಕ್ಲಿಪ್ ಕೂಡ ಸಿಕ್ತು. ಅದರಲ್ಲಿ ಏನ್ ಮಾತನಾಡಿದ್ರು ಅಂತ ನೋಡೋದಾದ್ರೆ, ವೈರಲ್ ಆಗಿರುವ ವಿಡಿಯೋ ಅಯೋಧ್ಯೆದಲ್ಲ ಅಂತ ಅವ್ರು ಹೇಳಿದ್ರು. ರಾಮ ಮಂದಿರದ ಬಳಿ ಅಂತಹ ಪಕ್ಷಿ ಕೂಡ ಕಾಣಿಸೋದಕ್ಕೆ ಸಿಗೋದಿಲ್ಲ ಅಂತ ಕೂಡ ಅವರು ವಿಚಾರವನ್ನ ವಿನಿಮಯ ಮಾಡ್ಕೊಂಡಿದ್ರು. ಒಟ್ಟಾರೆಯಾಗಿ ಅಯೋಧ್ಯೆಗೂ ಯಾವುದೇ ಸಂಬಂಧ ಇಲ್ಲ ಈ ಪಕ್ಷಿಗೂ ಅನ್ನೋದು ಸ್ಪಷ್ಟವಾಗಿದೆ. ವೈರಲ್ ಆಗಿರುವ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. Ashwavega English News. Coming soon. Your channel, your voice, your trust.